ಕಟ್ಟಡ ನಿರ್ಮಾಣವಾದರೂ ಉದ್ಘಾಟನೆಗೊಳ್ಳದ ಉರ್ದು ಶಾಲೆ ಮೂಲ ಸೌಲಭ್ಯ ನೀಡಿ ಕಟ್ಟಡ ನೀಡಲು ಮನವಿ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕೊಡ್ಲಿ ಗ್ರಾಮದ ಸರ್ಕಾರಿ ಉರ್ದು ಪ್ರೌಢಶಾಲೆಯ 1ರಿಂದ 10ನೇ ತರಗತಿ ಇದ್ದು ಇಲ್ಲಿ ಶಾಲೆಯ ಕೋಣೆಗಳು 5 ಕೋಣೆ ಮಾತ್ರ ಇದೆ. ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇರುವುದರಿಂದ ಮಕ್ಕಳಿಗೆ ತೊಂದರೆಯಾಗುತ್ತಿದ್ದು, ಹಾಗಾಗಿ 2 ಎಕರೆ ಜಾಗದಲ್ಲಿ ಹೊಸ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಆದರೆ ಇನ್ನೂ ಉದ್ಘಾಟನೆಗೊಂಡಿಲ್ಲ. ಗುತ್ತಿಗೆದಾರರಿಗೆ ಕೇಳಿದ್ರೆ ಬೋರ್ಡ್ ಹಾಕಬೇಕಿದೆ, ಹಾಕಿದ ಮೇಲೆ ಒಪ್ಪಿಸುತ್ತೇವೆ ಎಂದು ಹೇಳುತ್ತಿದ್ದಾರೆ. ಆದರೆ ಶಾಲೆಯಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ವಿದ್ಯುತ್ ಇಲ್ಲ. ಹಾಗಾಗಿ ಮೂಲಭೂತ ಸೌಕರ್ಯ ಕಲ್ಪಿಸಿ ಶಾಲೆ ಉದ್ಘಾಟನೆ ಶೀಘ್ರವೇ ಮಾಡಬೇಕೆಂದು ಶಾಲೆ ಮುಖ್ಯ ಗುರುಗಳು ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಗ್ರಾಮದ ಮುಖಂಡರು, ಅಧಿಕಾರಿ, ಜನಪ್ರತಿನಿಧಿಗಳಿಗೆ ನಮ್ಮ ಜಿಕೆ ಕನ್ನಡ ನ್ಯೂಸ್ ಮೂಲಕ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಲ್ಲಪ್ಪ ಚಿಂತಾಕುಂಟ, ಗ್ರಾಮ ಪಂಚಾಯತ್ ಸದಸ್ಯರು ಕೊಡ್ಲಿ, ಅಲಿಂ ನಾಯ್ಕೊಡಿ, ಗ್ರಾಮಸ್ಥರು, ಎಸ್ಟಿಎಂಸಿ ಅಧ್ಯಕ್ಷರು ಮಾಣಿಕ್ ಕೊಡದೂರ್, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಿದ್ಧಾರ್ಥನಗರ ಕೊಡ್ಲಿ, ಕಾಶಿಂ ಟೇಲರ್, ಅಲಿ ಮೊಮೀನ್ ಅನೇಕರು ಉಪಸ್ಥಿತರಿದ್ದರು. ರಮೇಶ್ ಎಸ್ ಕುಡಹಳ್ಳಿ, ಜೆಕೆ ನ್ಯೂಸ್ ಕನ್ನಡ, ಕಾಳಗಿ. ಸರ್ಕಾರಿ ಉರ್ದು ಪ್ರೌಢಶಾಲೆ ಕೊಡ್ಲಿಯಾಗಿದ್ದು ಎಲ್ಲ ಸಂಬಂಧಪಟ್ಟ ಮೇಲಾಧಿಕಾರಿಗಳಲ್ಲಿ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ, ಈಗಾಗಲೇ ಈ ಶಾಲೆ ಉನ್ನತೀಕರಣಗೊಂಡ ಪ್ರಾರಂಭದಿಂದ ಈ ಪ್ರಾಥಮಿಕ ಒಂದು ಕಟ್ಟಡದಲ್ಲೇ ನಡೀತಾ ಇದೆ. ಈಗಾಗಲೇ ಊರವರ ಸಹಕಾರದಿಂದ ಹಾಗೂ ನಮ್ಮೆಲ್ಲರ ಸತತ ಪ್ರಯತ್ನದಿಂದ ಸುಮಾರು 2 ಎಕರೆ ಒಂದು ಸ್ಥಳವು ಸರ್ಕಾರಿ ಉರ್ದು ಪ್ರೌಢಶಾಲೆ ಹೆಸರಿಗೆ ಈಗಾಗಲೇ ನೋಂದಣಿಯಾಗಿದೆ. ಕಟ್ಟಡ ಕಾಮಗಾರಿಯು ಈಗಾಗಲೇ ಪೂರ್ತಿಗೊಂಡಿದೆ. ಆದರೆ ಕಟ್ಟಡ ಕಾಮಗಾರಿಯಲ್ಲಿ ಇನ್ನೂ ಕೆಲವು ಸಣ್ಣ ಪುಟ್ಟ ಕೆಲಸಗಳಿದ್ದು ಮೂಲ ಸೌಕರ್ಯವಾದಂತಹ ವಿದ್ಯುತ್ ಶಕ್ತಿ, ಶಾಶ್ವತ ವಿದ್ಯುತ್ ಶಕ್ತಿ ಅಲ್ಲಿ ಇರುವುದಿಲ್ಲ ಸರ್. ಆಮೇಲೆ ಇಲ್ಲಿ ಕನ್ನಡ ಈ ಉರ್ದು ಮಾಧ್ಯಮದಲ್ಲಿ 1ರಿಂದ 10ನೇ ತರಗತಿವರೆಗೆ ಶಾಲೆ ನಡೆಯುತ್ತಿದ್ದು, ಈ ಆಂಗ್ಲ ಮಾಧ್ಯಮವು ಇಲ್ಲಿ ಬೈಲಿಂಗ್ವಲ್ ಸ್ಕೂಲ್ ಆಗಿದ್ದು ಆಂಗ್ಲ ಮಾಧ್ಯಮದ 5 ತರಗತಿಗಳು, ಉರ್ದು ಮಾಧ್ಯಮದ 10 ತರಗತಿಗಳು, ಒಟ್ಟು 15 ತರಗತಿಗಳು ಈ ಒಂದು 5 ಕೋಣೆಗಳಲ್ಲಿ ನಾವು ನಡೆಸ್ತಾ ಇದ್ದು, ಮಕ್ಕಳಿಗೆ ನಾವು ಎಷ್ಟೇ ಕಲಿಕಾಪೂರಕ ವಾತಾವರಣವನ್ನು ಕಲ್ಪಿಸಿಕೊಡ್ಬೇಕಂತ ನಾವೆಲ್ಲ ಸತತ ಪರಿಶ್ರಮ ವಹಿಸಿದರೂ ಸಹ ಇಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ತರಗತಿಗಳಿಗೆ ಒಂದು ಕೋಣೆಗಳ ಅಭಾವವಿರುವುದರಿಂದ ಮಕ್ಕಳ ಕಲಿಕಾ ಒಂದು ಪ್ರಗತಿ ಕುಂಠಿತಗೊಳ್ತಿದೆ ಸರ್. ದಯವಿಟ್ಟು ಸಂಬಂಧಪಟ್ಟ ತಾವೆಲ್ಲ ಅಧಿಕಾರಿಗಳು ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಸಂಪೂರ್ಣಗೊಳಿಸಿ ಮೂಲಭೂತ ಸೌಕರ್ಯವಾದಂಥ ವಿದ್ಯುತ್ ಶಕ್ತಿಯನ್ನು, ಶಾಶ್ವತ ವಿದ್ಯುತ್ ಶಕ್ತಿಯನ್ನು ಕಲ್ಪಿಸಿಕೊಟ್ಟು ಮಕ್ಕಳ ಈ ಬಡ ಮಕ್ಕಳ ಕಲಿಕೆಗೆ ಪೂರಕ ವಾತಾವರಣಕ್ಕೆ ನಮಗೆಲ್ಲ ಅನುವು ಮಾಡಿಕೊಡ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊಳ್ತೇನೆ ಸರ್. अस्सलाम वालेकुम, मेरा नाम मशाक पटेल, गवर्नमेंट प्राइमरी स्कूल का मैं प्रेसिडेंट हूँ. यहाँ पे पहली से लेके 5वीं तक इंग्लिश मीडियम है और पहली से लेके 7वीं तक 10वीं तक उर्दू मीडियम है. टोटल 15 क्लास हैं और रूम 7 हैं, 5 रूम है. इसमें बहुत प्रॉब्लम हो रहा है बच्चों को पढ़ने का. से ऑलरेडी अब हाई स्कूल का बिल्डिंग सेंक्शन हुई, बनी भी छोटे मोटे काम के वास्ते ना गुत्तेदार हमारे को ये कर रहा और अधिकारी भी हमारे को कुछ सपोर्ट कर रहे हैं. हमारे को बहुत परेशानी चल रही है स्कूल के वास्ते. अब एक 5-6 दिन का टाइम दे रहे हैं हम उनको. जब तक कुछ करे अच्छा हो, नहीं बोले तो बच्चों को लेके उनके पूरे ऑफिस में जाके धरने बैठने वाले हैं हम लोग. मेरा नाम मशाक पटेल. हाँ, मैं उर्दू स्कूल प्राइमरी स्कूल का प्रेसिडेंट सर. ओके. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.